ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. V2 ಇಂಟರ್ನ್ಶಿಪ್ ಪೋರ್ಟಲ್ ಅಪ್ಡೇಟ್ ಸ್ವಾಗತ ಫ್ರೆಂಡ್ಸ್. ಎಷ್ಟೊಂದು V2 ಇಂಟರ್ನ್ಶಿಪ್ ರಿಲೇಟೆಡ್ ಅಪ್ಡೇಟ್ ಬಂತು. ಇದೇನೆಂದರೆ ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ನೀವು ಪೋರ್ಟಲ್ಲಿ ನೋಡಿರ್ಬೋದು ಎಷ್ಟು ಕಂಪ್ನಿ ಇದೆ ಅಂತ. ಅವೆಲ್ಲ V2 ರಿಜಿಸ್ಟರ್ಡ್ ಆಗಿದೆ. ಓಕೆ, ಆಮೇಲೆ ಇವ್ರು ಏನು ಹೇಳಿದ್ದಾರೆ, ಕ್ಲಾರಿಟಿ ಹೇಳಿದ್ದಾರೆ ನಿಮಗೆ. ಅಲ್ಲಿ ಯಾವ್ದು ಇಂಟರ್ನ್ಶಿಪ್ ಅವೈಲೇಬಲ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿಯಲ್ಲಿ ಯಾವ್ಯಾವುದು ಡೊಮೈನ್ಸ್ ಅವೈಲೇಬಲ್ ಇಲ್ಲ ಅವು ಮಾತ್ರ ವ್ಯಾಲಿಡ್ ಆಗುತ್ತೆ. ಓಕೆ, ನೀವು ಡೈರೆಕ್ಟಾಗಿ ಅವ್ರಿಗೆ ಜಾಯ್ನ್ ಆಗೋಂಗಿಲ್ಲ. ಕಂಪಲ್ಸರಿ V2 ಇಂಟರ್ನ್ಶಿಪ್ ಪೋರ್ಟಲಲ್ಲಿ ಯಾವ್ಯಾವ ಡೊಮೈನ್ಸ್, ಯಾವ ಕಂಪ್ನಿಯಲ್ಲಿ ಯಾವ ಡೊಮೈನ್ಸ್ ಅವೈಲೇಬಲ್ ಇದೆ ಅಲ್ಲಿ ಮಾತ್ರ ಅಪ್ಲೈ ಮಾಡ್ಬೇಕಂತ ಹೇಳಿದ್ದಾರೆ. ನೀವು ಡೈರೆಕ್ಟಾಗಿ ಜಾಯ್ನ್ ಆಗಿಲ್ಲ, ಕಂಪ್ನಿ ರಿಜಿಸ್ಟರ್ಡ್ ಇದೆ, ನಾನು ಡೈರೆಕ್ಟಾಗಿ ಅವ್ರ ಕೈಲಿ ಜಾಯ್ನ್ ಆಗುತ್ತೆ ಇಲ್ಲಲ್ಲ. ಕಂಪಲ್ಸರಿ ನೀವು V2 ಪೋರ್ಟಲ್ ಥ್ರೂನೇ ಅಪ್ಲೈ ಮಾಡಬೇಕು. ಅಲ್ಲೇ ಶಾರ್ಟ್ ಲಿಸ್ಟ್ ಆಗಿ ಅಲ್ಲೇ ಅಪ್ರೂವ್ ತೊಗೊಂಡು ನೀವು ಅಲ್ಲೇ ಇನ್ ಕೇಸ್ ಪೇಮೆಂಟ್ ಇದ್ದರೆ ಅಲ್ಲೇ ಪೇಮೆಂಟ್ ಮಾಡಬೇಕು. ಓಕೆ, ಡೈರೆಕ್ಟ್ ಪೇಮೆಂಟ್ ಮಾಡೋಂಗಿಲ್ಲ ನೀವು ಯಾವುದು ಕಂಪ್ನಿಗೆ. ಇನ್ ಕೇಸ್ ಕಂಪ್ನಿಯವ್ರು ಏನಾದ್ರು ಕೇಳಿದರೆ ನಿಮಗೆ V2 ಪೋರ್ಟಲ್ಗೆ ನೀವು V2 ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ನೀವು V2 ಅವರಿಗೆ ಅವ್ರಿಗೆ ರಿಪೋರ್ಟ್ ಮಾಡ್ಕೋಬೋದು. ಅವ್ರು ನಂಗೆ ಅಮೌಂಟ್ ಕೇಳ್ತಾ ಅಂತ ಇನ್ ಕೇಸ್ ಎಕ್ಸ್ಟ್ರಾ ಅಮೌಂಟು ಏನಾದರೂ ಹಿಡನ್ ಚಾರ್ಜಸ್ ಏನೇ ಕೇಳಿದ್ರೆ ನೀವು V2 ಅವರಿಗೆ ರಿಪೋರ್ಟ್ ಮಾಡ್ಕೋಬೋದು. ಇದು ಕರೆಕ್ಟಾಗಿ ಅಪ್ಡೇಟ್ ಮಾಡಿದ್ದಾರೆ. ಆಮೇಲೆ ಈಗ ಕಂಪ್ನಿ ರಿಜಿಸ್ಟರ್ಡ್ ಇದೆ, ಕಂಪ್ನಿ V2 ರಿಜಿಸ್ಟರ್ಡ್ ಇದೆ, ಅಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಕೋಬೇಕಂತಿಲ್ಲ. ಅವ್ರು ಯಾವ್ದು ಡೊಮೈನ್ ಅವೈಲೇಬಲ್ ಇದೆ ಏನು V2 ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲೊಂದು ಡೊಮೈನ್ಸು ಅಪ್ರೂವ್ ಕೊಡ್ತಾ ಇದ್ದಾರೆ. ಯಾಕಂದರೆ ಈಗ ಒಂದು ಕಂಪ್ನಿ ರಿಜಿಸ್ಟರ್ಡ್ ಇದೆ, ಎಲ್ಲ ಪ್ರೊಫೈಲ್ ರಿಜಿಸ್ಟರ್ ಇರುತ್ತೆ. ಅದಾದಮೇಲೆ ಅವರು ಯಾವ್ಯಾವ ಅಪ್ಲೈ ಮಾಡ್ತಾರೆ, ಕಂಪ್ನಿಯವರು ಡೊಮೈನ್ ಅಪ್ಲೈ ಮಾಡ್ತಾರೆ. ಈಗ ನೋಡಿ ಡಾಟಾ ಸೈನ್ಸ್ ಇಂಟರ್ನ್ಶಿಪ್ಪು ಅಪ್ಲೈ ಮಾಡಿದ್ವಿ, ನಮ್ದು ಅಪ್ರೂವ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಈಗ ಆಲ್ರೆಡಿ ವೆಬ್ ಡೆವಲಪ್ಮೆಂಟ್ ಮಾಡಿದ್ದಾರೆ, ಇನ್ನೂ ಅಪ್ರೂವ್ ಕೊಟ್ಟಿಲ್ಲ. ಸೊ ಅದು ಅಪ್ರೂವ್ ಕೊಟ್ಟ ಮೇಲೆ ಅಪ್ಲೈ ಮಾಡಬೇಕು. ನೀವು ಡೈರೆಕ್ಟಾಗಿ ಅಪ್ಲೈ ಮಾಡೋಂಗಿಲ್ಲ, ಡೈರೆಕ್ಟಾಗಿ ನಮ್ಮ ಕಂಪ್ನಿಯಲ್ಲಿ ನೀವು ಬಂದು ಮಾಡೋಂಗಿಲ್ಲ. ಕಂಪಲ್ಸರಿ V2 ಪೋರ್ಟಲ್ ಥ್ರೂನೇ ಮಾಡಬೇಕಂತ ಹೇಳಿದ್ದಾರೆ. ಓಕೆ ಫ್ರೆಂಡ್ಸ್, ನಮ್ಮ ಕಂಪ್ನಿಯಲ್ಲಿ ಯಾರ್ಯಾರು ಅಪ್ಲೈ ಮಾಡಿದ್ದಾರೆ, ಯಾರಿಗೆ ಆಫರ್ ರಿಲೀಸ್ ಆಗಿದೆಯಲ್ಲ, ಯಾರ್ಯಾರಿಗೆ ಆಫರ್ ರಿಲೀಸ್ ಆಗಿದೆ ಅವರಿಗೆ ಲಾಸ್ಟ್ ಡೇಟು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಡಿಸೆಂಬರ್ 10 ಹೇಳಿದೆ. ಡಿಸೆಂಬರ್ 10 ಲಾಸ್ಟ್ ಡೇಟ್ ಇದೆ, ಅಷ್ಟರೊಳಗೆ ಮಾಡ್ಕೋಬೇಕಾಗುತ್ತೆ. ಸೊ ಇದು V2 ಅಪ್ಡೇಟ್ ಆಗಿತ್ತು ಫ್ರೆಂಡ್ಸ್. V2 ರಿಲೇಟೆಡ್ ಏನಾದರೆ ಡೌಟ್ ಇದೆ ಕಮೆಂಟ್ ಮಾಡಿ. ಮತ್ತು ನಮ್ಮ ಡಾಟಾ ಸೈನ್ಸ್ ಇಂಟರ್ನ್ಶಿಪ್ ರಿಲೇಟೆಡ್ ಏನಾದರೂ ನಿಮಗೆ ಯಾವ ಹೈಬ್ರಿಡ್ ಮೋಡ್ ಯಾವ ಥರ ಇರುತ್ತೆ, ಯಾವ ಥರ ಕಂಡಕ್ಟ್ ಮಾಡ್ತೀವಿ ಅಂತ ಕಂಡಕ್ಟ್ ಮಾಡಿದ್ರೆ ನೀವು ಕಾಲ್ ಮಾಡ್ಬಿಡೋದು. ಕಾಲ್ ಡಿಸ್ಪ್ಲೇ ಕೂಡ ಮಾಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್.